ಸ್ನೇಹಿತರೆ, ಬ್ಲೆಂಡರ್ನಲ್ಲಿ ನೀವು ಒಂದೇ ಒಂದು ಬ್ಲೆಂಡರ್ ಫೈಲ್ನಲ್ಲಿ ಒಂದಕ್ಕಿಂತ ಹೆಚ್ಚು ಸೀನ್ಗಳನ್ನು ಕ್ರಿಯೇಟ್ ಮಾಡಬಹುದು. ಎಷ್ಟು ಬೇಕಾದರೂ ಸೀನ್ಗಳನ್ನು ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ನೀವು ಇಲ್ಲಿ ಟಾಪ್ ರೈಟ್ ಕಾರ್ನರ್ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೊದಲನೇದಾಗಿ ಸೀನ್ ಕಲೆಕ್ಷನ್ ಅಂತ ಇದೆ. ಓಕೆ, ಸೊ ನಾವು ಆ್ಯಕ್ಚುಲಿ ಈ ಸೀನ್ ಅನ್ನೋವಂಥ ಸೀನ್ನಲ್ಲಿ ಇದೀವಿ. ಡಿಫಾಲ್ಟ್ ಆಗಿ ಒಂದು ಸೀನ್ ಇರುತ್ತೆ ಸ್ಟಾರ್ಟಿಂಗ್ನಲ್ಲಿ. ಸೊ ನೀವು ಈ ಪಕ್ಕದಲ್ಲಿ ಡೌನ್ ಆ್ಯರೋ ಕ್ಲಿಕ್ ಮಾಡಿ ನೋಡಿದ್ರೆ ಡಿಫಾಲ್ಟ್ ಆಗಿ ಸದ್ಯಕ್ಕೆ ಒಂದು ಸೀನ್ ಇದೆ. ಓಕೆ, ಅಟ್ಲೀಸ್ಟ್ ಒಂದು ಸೀನ್ ಇರಲೇಬೇಕು. ಸೊ ಬಟ್ ನಾವು ಒಂದಕ್ಕಿಂತ ಜಾಸ್ತಿ ಸೀನ್ಗಳನ್ನು ಕ್ರಿಯೇಟ್ ಮಾಡಬಹುದು ಬ್ಲೆಂಡರ್ನಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಸಣ್ಣ ಅನಿಮೇಷನ್ ಮೂವಿ, ಶಾರ್ಟ್ ಮೂವಿ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ಒಂದು 4 ಸೀನ್ಗಳಿದೆ ಅಂತ ಇಟ್ಕೊಳ್ಳಿ. 4 ಕಡೆ ಆ ಕತೆ ನಡೆಯುತ್ತೆ. ಒಂದು ಮನೆ ಇಂಟೀರಿಯರ್ ಸೀನ್ ಇದೆ ಅಂತ ಇಟ್ಕೊಳ್ಳಿ. ಎರಡನೇದು ಒಂದು ಸ್ಕೂಲಿನ ಸೀನ್ ಇದೆ ಅಂತ ಇಟ್ಕೊಳ್ಳಿ. ಮತ್ತೊಂದು ಒಂದು ಪ್ಲೇ ಗ್ರೌಂಡ್ ಸೀನ್ ಇದೆ ಅಂತ ಇಟ್ಕೊಳ್ಳಿ. ಮತ್ತೊಂದು ಒಂದು ಏನೋ ಒಂದು ಬಸ್ ಸ್ಟ್ಯಾಂಡ್ ಹತ್ರ, ಓಕೆ, ಅಲ್ಲೊಂದು ಸೀನ್ ಇದೆ ಅಂತ ಇಟ್ಕೊಳ್ಳಿ. ಸೊ 4 ಬೇರೆ ಬೇರೆ ತರಹದ ಸೀನ್ಗಳಿದೆ. ಸೊ ಆ 4 ಸೀನ್ಗಳನ್ನು ನೀವು 4 ಬೇರೆ ಬೇರೆ ಬ್ಲೆಂಡರ್ ಫೈಲ್ಗಳಲ್ಲಿ ಮಾಡ್ಬೋದು. ಓಕೆ, ಸೊ ನಿಮ್ಮಿಷ್ಟ ಹಾಗೆ ಮಾಡ್ಬೋದು. ಬಟ್ ಮತ್ತೊಂದು ಆಪ್ಷನ್ ಏನಂದರೆ, ಒಂದೇ ಬ್ಲೆಂಡರ್ ಫೈಲ್ನಲ್ಲಿ ಆ 4 ಬೇರೆ ಬೇರೆ ಸೀನ್ಗಳನ್ನು ನಾವು ಕ್ರಿಯೇಟ್ ಮಾಡಿ ಇಟ್ಕೋಬೋದು. ಸೊ ಈಗ ಡಿಫಾಲ್ಟ್ ಆಗಿ ಆಲ್ರೆಡಿ ನಮ್ಮ ಹತ್ರ ಒಂದು ಸೀನ್ ಇದೆ. ಸೊ ಈ ಸೀನ್ಗೆ ನಾವು ಇದನ್ನ ರೀನೇಮ್ ಮಾಡ್ಬೋದು. ಸೊ ಸೀನ್ ಡಿಫಾಲ್ಟ್ ಆಗಿ ಏನಿದೆ ಇದನ್ನ ನಾನು ಇಂಟೀರಿಯರ್ ಅಂತ ನೇಮ್ ಮಾಡ್ತೀನಿ. ಓಕೆ, ಸೊ ಇದಕ್ಕೆ ಇಂಟೀರಿಯರ್ನಲ್ಲಿ ಈ ರೀತಿಯ ಒಂದು ಸೀನ್ ಇದೆ. ಓಕೆ, ಸೊ ಇದು ಒಂದು ಇಂಟೀರಿಯರ್ ಸೀನ್ ಅಂತ ಇಟ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್ಗೆ. ಇನ್ನು ನೆಕ್ಸ್ಟ್ ಮತ್ತೊಂದು ಸೀನ್ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ನ್ಯೂ ಸೀನ್ ಬಟನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ನ್ಯೂ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಕ್ಲಿಕ್ ಮಾಡಿ, ಒಂದು ಹೊಸ ಸೀನ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ನೀವು ನೋಡ್ಬೋದು ಇಂಟೀರಿಯರ್ ಸೀನ್ ಇದೆ, ಜೊತೆಗೆ ಈಗ ನಾವು ಕ್ರಿಯೇಟ್ ಮಾಡಿದಂಥ ಹೊಸ ಸೀನ್ ಇದೆ. ಸೊ ಇದಕ್ಕೆ ನಾವು ಸ್ಕೂಲ್ ಅಂತ ರಿನೇಮ್ ಮಾಡೋಣ. ಸ್ಕೂಲ್ ಸೀನ್ ಇದು. ಓಕೆ, ಸೊ ಸ್ಕೂಲ್ ಸೀನ್ ನಮಗೆ ಈ ಥರ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದು ನಮ್ಮ ಸ್ಕೂಲ್ ಅಂತ ಇಟ್ಕೊಳ್ಳಿ. ಓಕೆ, ಜಸ್ಟ್ ಬೇಸಿಕ್ ಎಕ್ಸಾಂಪಲ್ ಹೇಳ್ತಿರೋದು. ಅದೇ ಥರ ನಾವು ಮತ್ತೊಂದು ಸೀನ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಮತ್ತೆ ಹೊಸ ಸೀನ್ ಕ್ರಿಯೇಟ್ ಮಾಡುವಾಗ ನಾವು ಕಾಪಿ ಸೆಟ್ಟಿಂಗ್ಸ್ನ ಯೂಸ್ ಮಾಡ್ಬೋದು. ಸೊ ಕಾಪಿ ಸೆಟ್ಟಿಂಗ್ಸ್ ಅಂದರೆ ಈ ಸೀನ್ನಲ್ಲಿ ಏನು ನೀವು ರೆಂಡರ್ ಸೆಟ್ಟಿಂಗ್ಸ್ ಮಾಡಿರ್ತೀರಾ, ಸೊ ಅದೇ ರೆಂಡರ್ ಸೆಟ್ಟಿಂಗ್ಸ್ ನಿಮಗೆ ಎಲ್ಲ ಕಡೆ ಬರಬೇಕು ಅಂದರೆ ನೀವು ಆಗ ಕಾಪಿ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ನೀವು ಅಂತ ತಗೊಳ್ಳೋದ್ರಿಂದ ನೀವು ಒಂದು ಸೀನಲ್ಲಿ ಏನು ರೆಂಡರ್ ಸೆಟ್ಟಿಂಗ್ಸ್ ಮಾಡಿರ್ತೀರಾ, ಸೊ ಆ ರೆಂಡರ್ ಸೆಟ್ಟಿಂಗ್ಸ್ ಆ ಮತ್ತೊಂದು ಸೀನಲ್ಲಿ ಬರೋದಿಲ್ಲ. ಓಕೆ, ಸೊ ಒಂದೇ ರೆಂಡರ್ ಸೆಟ್ಟಿಂಗ್ಸ್ ಎಲ್ಲ ಕಡೆ ಬರಬೇಕಂದ್ರೆ ನೀವು ಕಾಪಿ ಅಂತ ಮಾಡಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ರೆಂಡರ್ ಸೆಟ್ಟಿಂಗ್ಸ್ ಕೂಡ ನೀವು ಸೆಟ್ ಮಾಡಿರಬೇಕಾಗುತ್ತೆ. ಬಟ್ ಈಗ ನಾವು ಯಾವುದೇ ಸೆಟ್ಟಿಂಗ್ಸ್ ಏನು ಮಾಡಿಲ್ಲದೆ ಇರೋದ್ರಿಂದ ನಾವು ಜಸ್ಟ್ ನ್ಯೂ ಅಂತ ಕ್ರಿಯೇಟ್ ಮಾಡೋಣ. ಒಂದೇ ಸೆಟ್ಟಿಂಗ್ಸ್ನ ಎಲ್ಲ ಕಡೆ ನೀವೇ ಮ್ಯಾನ್ಯಲ್ ಆಗಿ ಕಾಪಿ ಪೇಸ್ಟ್ ಆಮೇಲೆ ಮಾಡ್ಕೋಬೋದು. ಸೊ ಮತ್ತೊಂದು ಸೀನ್. ಸೊ ಆ ಮತ್ತೊಂದು ಸೀನ್ಗೆ ನೀವು ಬಸ್ ಸ್ಟ್ಯಾಂಡ್ ಅಂತ ರಿನೇಮ್ ಮಾಡ್ಬೋದು. ಸೊ ಇಲ್ಲಿ ಓಕೆ, ಸೊ ಇದು ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಇಟ್ಕೊಳ್ಳಿ. ಸೊ ನೀವು ನೋಡ್ಬೋದು 3 ಬೇರೆ ಬೇರೆ ಸೀನ್ಗಳಿದೆ. ಓಕೆ, ಸೊ ಸ್ಕೂಲ್ ಸೀನ್ ಇಲ್ಲಿ ಬಂದರೆ ಇದೇ ಕಂಪ್ಲೀಟ್ ಬೇರೆ ಸೀನ್. ಇಲ್ಲಿ ನಿಮಗೆ ಆ ಉಳಿದ 2 ಸೀನಿನ ಆಬ್ಜೆಕ್ಟ್ಗಳು ಸಿಗೋದಿಲ್ಲ. ಓಕೆ, ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಬರೀ ಬಸ್ ಸ್ಟ್ಯಾಂಡ್ ಅಂದರೆ ಈ ಸ್ಕೂಲ್ ಸೀನ್ ಏನಿದೆ ಅದರ ಮೇಲೆ ಮಾತ್ರ ವರ್ಕ್ ಮಾಡ್ಬೋದು. ಮತ್ತು ಇಂಟೀರಿಯರ್ಗೆ ಹೋದರೆ ಬರೀ ಇಂಟೀರಿಯರ್ ಸೀನ್ ಮೇಲೆ ಮಾತ್ರ ವರ್ಕ್ ಮಾಡ್ಬೋದು. ಉಳಿದ 2 ಸೀನಿನ ಆಬ್ಜೆಕ್ಟ್ಗಳು ನಿಮಗೆ ಇಲ್ಲಿ ಸಿಗೋದಿಲ್ಲ. ಸೊ ಈ ಥರ ಒಂದೇ ಫೈಲ್ನಲ್ಲಿ ಎಷ್ಟು ಬೇಕಾದರೂ ಸೀನ್ಗಳನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಆ ಎಲ್ಲ ಸೀನ್ಗಳ ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೋದು. ಮತ್ತು ಆ ಎಲ್ಲ ಸೀನ್ಗಳು ಕೆಲವು ಪ್ರಾಪರ್ಟಿ ಆಬ್ಜೆಕ್ಟ್ಸ್ನ ಶೇರ್ ಮಾಡುತ್ತೆ, ಮುಖ್ಯವಾಗಿ ಮೆಟೀರಿಯಲ್ಸ್ನ. ಈಗ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಒಂದು ಮೆಟೀರಿಯಲ್ ಇದೆ. ಸೊ ಈ ಮೆಟೀರಿಯಲ್ಗೆ ನಾನು ಫ್ಲೋರ್ ಅಂತ ನೇಮ್ ಕೊಡ್ತೀನಿ. ಓಕೆ, ಸೊ ಒಂದು ಫ್ಲೋರ್ ಮೆಟೀರಿಯಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಈಗ ಫ್ಲೋರ್ ಅಂತ ನಮ್ಮ ಹತ್ರ ಒಂದು ಮೆಟೀರಿಯಲ್ ಇದೆ. ಸೊ ನಾವು ಬೇರೆ ಸೀನಿಗೆ ಹೋದರೆ ಬಸ್ ಸ್ಟ್ಯಾಂಡ್ ಸೀನಿಗೆ ಹೋಗ್ತೀವಿ. ಸೊ ಅಲ್ಲಿ ನಮಗೆ ಆ ಮೆಟೀರಿಯಲ್ ಇರುತ್ತೆ. ಓಕೆ, ಸೇಮ್ ಮೆಟೀರಿಯಲ್ ಫ್ಲೋರ್ ಅಂತ ಏನು ಕ್ರಿಯೇಟ್ ಮಾಡಿದ್ವಿ ಅಲ್ಲೂ ಎಲ್ಲ ಕಡೆ ಇರುತ್ತೆ. ಮೆಟೀರಿಯಲ್ ಒಂದು ಕಡೆ ಒಂದು ಸೀನಲ್ಲಿ ಕ್ರಿಯೇಟ್ ಮಾಡಿದರೆ ಸಾಕು, ಅದು ಎಲ್ಲ ಸೀನಲ್ಲೂ ಕೂಡ ಇರುತ್ತೆ. ಬಟ್ ಯಾವ ಆಬ್ಜೆಕ್ಟ್ ಮೇಲೆ ನಿಮಗೆ ಆ ಮೆಟೀರಿಯಲ್ ಬೇಕೋ ಅದನ್ನು ಹಾಕ್ಬೋದು.